ಸುಂದರವಾಗಿರೋ ಕಾಡು. ಆ ಕಾಡಿನ ಮಧ್ಯ ಪ್ರಶಾಂತವಾಗಿದ್ದ ಕೊಳ ಇತ್ತು. ಆ ಕೊಳದಲ್ಲಿ ಟಿಲ್ಲು ಅನ್ನೋ ಒಂದು ಆಮೆ ವಾಸ ಮಾಡ್ತಾ ಇತ್ತು. ಟಿಲ್ಲು ತುಂಬ ತಾಳ್ಮೆ, ಕರುಣಾಮಯಿ ಮತ್ತು ಕನಸುಗಳನ್ನು ಕಾಣುವಂಥ ಪ್ರಾಣಿಯಾಗಿತ್ತು. ಎಲ್ಲ ಆಮೆಗಳು ವೇಗವಾಗಿ ಈಜಬೇಕು ಅಂತ ಕನಸನ್ನು ಕಂಡ್ರೆ, ಈ ನಮ್ಮ ಟಿಲ್ಲು ಮಾತ್ರ ನೃತ್ಯ ಕಲಿಬೇಕು ಅಂತ ಕನಸನ್ನು ಕಾಣ್ತಿತ್ತು. ಎಲ್ಲ ಆಮೆಗಳು ಕಲ್ಲಿನ ಮೇಲೆ ಮಲ್ಕೊಂಡು ಬಿಸಿಲು ಕಾಯ್ತಾ ಇದ್ದರೆ, ಟಿಲ್ಲು ಮಾತ್ರ ನೀರು ಮತ್ತು ಗಾಳಿ ಶಬ್ದಕ್ಕೆ ತನ್ನ ಕಾಲಿನಲ್ಲಿ ತಾಳವನ್ನು ಹಾಕ್ತಿದ್ದ. ಕೊಳದಲ್ಲಿದ್ದ ಕಪ್ಪೆಗಳು, ಮೀನುಗಳೆಲ್ಲ ಟಿಲ್ಲುವನ್ನು ನೋಡಿ, ಏನು ನೀನು ಆಮೆ ನೃತ್ಯ ಮಾಡ್ತೀಯಾ? ನಿನ್ನ ಭುಜದ ಮೇಲೆ ಇರೋ ಚಿಪ್ಪುಗಳು ಎಷ್ಟು ಭಾರವಾಗಿದೆ, ನೀನು ಈಜೋದೇ ಅಷ್ಟು ನಿಧಾನ, ಇನ್ನು ನೀನು ನೃತ್ಯ ಮಾಡ್ತೀಯಾ ಅಂತ ಜೋರಾಗಿ ನಗೋಕೆ ಶುರು ಮಾಡ್ತಿದ್ವು. ಆದರೂ ಟಿಲ್ಲು ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ದೃಢತೆಯಿಂದ ಕಾಡೆಲ್ಲ ಮಲಗಿದ ಮೇಲೆ ಪ್ರಶಾಂತವಾಗಿರೋ ಕೊಳದ ಪಕ್ಕ ಪಳಪಳ ಅಂತ ಹೊಳೆಯೋ ನಕ್ಷತ್ರಗಳ ಕೆಳಗೆ ನಿಂತು ನೃತ್ಯಾಭ್ಯಾಸ ಮಾಡ್ತಾ ಇದ್ದ. ಒಂದ್ಸಲ ಬಲಗಾಲೆತ್ತಿ ಆಮೇಲೆ ಎಡಗಾಲೆತ್ತಿ ಜೋರಾಗಿ ತಿರುಗಿ ಧಪ್ ಅಂತ ಕೆಳಗೆ ಬಿತ್ತು. ಒಂದಿನ ಆಯಿತು, 2 ದಿನ ಆಯಿತು, 1 ವಾರನೇ ಆಯಿತು. ಕಷ್ಟ ಆದರೂ ಪ್ರತಿದಿನ ಅಭ್ಯಾಸ ಮಾಡಿ ಮಾಡಿ ಕೊನೆಗೂ ಟಿಲ್ಲು ಅದ್ಭುತವಾಗಿ ನೃತ್ಯ ಮಾಡೋದನ್ನು ಕಲಿತ. ಒಂದಿನ ಬೆಳಗ್ಗೆ ಕಾಡಿನ ತುಂಬ ಒಂದು ಪ್ರಕಟಣೆ ಕೇಳಿಬಂತು. ಕಾಡಿನ ಪ್ರಾಣಿಗಳಿಗೆ ತಮ್ಮ ಪ್ರತಿಭೆಗಳನ್ನು ಪ್ರದರ್ಶನ ಮಾಡೋಕ್ಕೆ ರಾಜ ಸಿಂಹ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ತುಂಬ ಚೆನ್ನಾಗಿರೋ ಪ್ರತಿಭೆಗೆ ಪ್ರಶಸ್ತಿಯನ್ನು ಕೂಡ ಕೊಡ್ತಾರೆ. ಎಲ್ಲ ಪ್ರಾಣಿಗಳು ಬಂದು ಭಾಗವಹಿಸಿ ಅಂತ. ಈ ವಿಷಯ ಬಹಳ ಬೇಗ ಕಾಡಿನ ತುಂಬ ಹರಡ್ತು. ಹಾಗೆ ಇದು ಟಿಲ್ಲುವಿನ ಕಿವಿಗೂ ಕೂಡ ಬಿತ್ತು. ತುಂಬ ಖುಷಿಯಿಂದ ಟಿಲ್ಲು ಕುಣಿದಾಡ್ತಾ ಇದ್ದ. ಇದು ನನಗೆ ಬಹಳ ಒಳ್ಳೆಯ ಅವಕಾಶ, ನಾನು ಇದನ್ನು ತುಂಬ ಚೆನ್ನಾಗಿ ಉಪಯೋಗಿಸ್ಕೋಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡ. ಗಿಳಿಗಳು ಹಾಡೋಕೆ ತಯಾರಾದವು. ಕೋತಿಗಳು ತಮ್ಮ ಪ್ರದರ್ಶನ ತೋರಿಸೋಕೆ ಸಿದ್ಧವಾದವು. ಜಿಂಕೆಗಳು ಬ್ಯಾಲೆ ನೃತ್ಯ ಮಾಡೋಕೆ ತಯಾರಿ ಮಾಡ್ಕೋತಾ ಇದ್ವು. ಹಾಗೆ ನರಿಗಳು ಕೂಡ ಜಾದೂ ಪ್ರದರ್ಶನ ಮಾಡೋಕೆ ಸಿದ್ಧವಾದವು. ಟಿಲ್ಲು ತನ್ನ ಹೆಸರನ್ನು ಈ ಕಾರ್ಯಕ್ರಮಕ್ಕೆ ಬರೆಸಿದಾಗ ಎಲ್ಲ ಪ್ರಾಣಿಗಳು ಜೋರಾಗಿ ನಗೋಕೆ ಶುರು ಮಾಡ್ತು. ಆದರೂ ಟಿಲ್ಲು ಹೆದರುಕೊಳ್ಳದೆ ತನ್ನ ಪ್ರಯತ್ನ ಮಾಡ್ತು. ಪ್ರತಿದಿನ ಚಾಚು ತಪ್ಪದೆ ಅಭ್ಯಾಸ ಮಾಡ್ತಾನೆ ಇತ್ತು. ಅಂತೂ ಇಂತೂ ಕಾರ್ಯಕ್ರಮ ಶುರುವಾಯಿತು. ಕಾಡಿನ ಮೂಲೆ ಮೂಲೆಯಿಂದನೂ ಪ್ರಾಣಿಗಳು ಬಂದವು. ಎಲ್ಲ ಪ್ರಾಣಿಗಳು ತಮ್ಮ ಪ್ರತಿಭೆಗಳನ್ನು ಪ್ರದರ್ಶನ ಮಾಡಿದ್ವು. ಈಗ ಟಿಲ್ಲುವಿನ ಸರದಿ. ನಿಧಾನವಾಗಿ ವೇದಿಕೆ ಮೇಲೆ ಬಂದು ನಿಂತು ಎಲ್ಲರನ್ನ ಒಂದ್ಸರಿ ನೋಡುತ್ತೆ. ಎಲ್ಲರೂ ನಗ್ತಾ ಇದ್ರು. ಹಾಡು ಶುರುವಾಗಿದ್ದ ತಕ್ಷಣ ಟಿಲ್ಲುವಿನ ನೃತ್ಯ ನೋಡಿ ಎಲ್ಲ ಪ್ರಾಣಿಗಳು ನಿಶ್ಶಬ್ದವಾಗೋಯ್ತು. ಯಾಕೆ ಅಂದರೆ ಆ ಎಲ್ಲ ಪ್ರಾಣಿಗಳಿಗೂ ಅಷ್ಟು ಆಶ್ಚರ್ಯ ಆಗಿತ್ತು. ಟಿಲ್ಲು ಇಷ್ಟೊಂದು ಚೆನ್ನಾಗಿ ನೃತ್ಯ ಮಾಡ್ತಾನ ಅಂತ. ಅಷ್ಟು ಸುಂದರವಾದ ನೃತ್ಯವನ್ನು ಎಲ್ಲ ಪ್ರಾಣಿಗಳು ಕಣ್ತುಂಬಿಕೊಂಡ್ವು. ಟಿಲ್ಲುವಿನ ನೃತ್ಯ ಬಹಳ ಸುಂದರವಾಗಿತ್ತು ಹಾಗೂ ಎಲ್ಲರ ಮನಸ್ಸನ್ನು ಕೂಡ ಗೆದ್ದಿತ್ತು. ಹಾಗೆ ಆ ಕಾರ್ಯಕ್ರಮದ ವಿಜೇತ ಕೂಡ ಟಿಲ್ಲುನೇ ಆಗಿದ್ದ. ಎಲ್ಲ ಪ್ರಾಣಿಗಳು ಖುಷಿಯಿಂದ ಜೋರಾಗಿ ಕೂಗುತ್ತಾ ಟಿಲ್ಲುಗೆ ಅಭಿನಂದನೆಯನ್ನ ತಿಳಿಸ್ತಾರೆ. ಟಿಲ್ಲುವಿನ ಸಂತೋಷಕ್ಕೆ ಮಿತಿಯೇ ಇಲ್ಲ. ಅದು ಖುಷಿಯಿಂದ ಕುಣಿದಾಡ್ತಾ ಇತ್ತು.
ಈ ಕಥೆಯಿಂದ ನಾವು ಕಲಿಯೋದೇನು ಅಂದರೆ, ನಮ್ಮಿಂದ ಏನು ಮಾಡೋಕ್ಕಾಗತ್ತೆ ಆಗಲ್ಲ ಅನ್ನೋದನ್ನು ಬೇರೆಯವರು ನಿರ್ಧಾರ ಮಾಡೋಕ್ಕೆ ಬಿಡಬಾರ್ದು. ನಮ್ಮ ಮೇಲೆ ನಾವು ನಂಬಿಕೆ ಇಟ್ಕೋಬೇಕು, ವಿಶ್ವಾಸ ಇಟ್ಕೋಬೇಕು, ನಮ್ಮ ಪ್ರಯತ್ನವನ್ನು ನಾವು ಮಾಡಲೇಬೇಕು. ಆಗ ನಾವು ಜಗತ್ತನ್ನೇ ಅಚ್ಚರಿಗೊಳಿಸ್ಬೋದು. ಈ ಕತೆ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸಿ. ಹಾಗೆ ಇದೇ ರೀತಿ ಬಹಳಷ್ಟು ಕತೆಗಳನ್ನು ಕೇಳಬೇಕು ಅಂತ ಅಂದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.